ಈ ಹಿಂದೆ ನಾವು ಕೋಡಂಗಿ ಹಾಗೂ ನಿತ್ಯವೇಷದ ಮುಖವರ್ಣಿಕೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅದೆರಡನ್ನು ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದೆವು ಅಂತಾದರೆ ಈಗ ನೆಕ್ಸ್ಟ್ ನಾವು ಹುಂಡುವೇಷ ಅಂದರೆ ಪಕಡಿಯ ವೇಷ, ಅಂದರೆ ದೇವೇಂದ್ರ ಬಲಗಳಾದಂತಹ ಅಗ್ನಿ ಆಗಲಿ, ವರುಣ, ಈ ರೀತಿಯ ವೇಷಗಳ ಬಗ್ಗೆ ಹೇಗೆ ಮಾಡಬಹುದು. ಮೇಕಪ್ಪು, ಕಣ್ಣು ಹುಬ್ಬು ನಾವು ಈ ಹಿಂದೆ ನಿತ್ಯ ವೇಷಕ್ಕೆ ಹೇಗೆ ಬರ್ತಿದ್ದೇವೆ ಆ ರೀತಿಯಲ್ಲೇ ಬರೆದು ಇನ್ನೂ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಳ್ಬಹುದು. ಆ ನಂತರ ನಾಮದಲ್ಲಿ ಬದಲಾವಣೆ ಮಾಡಬಹುದು, ಮುದ್ರೆಗಳಲ್ಲಿ ಬದಲಾವಣೆ ಮಾಡಬಹುದು, ಸ್ವಲ್ಪ ಬೇಸ್ ಹೆಚ್ಚು ಕಡಿಮೆ ಡಾರ್ಕ್ ಲೈಟ್ ಮಾಡ್ಕೊಳ್ಬಹುದು. ಶೇಡ್ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಆದರೆ ಶೇಡಲ್ಲೂ ವ್ಯತ್ಯಾಸ ಮಾಡ್ಕೊಳ್ಬಹುದು. ಇದೆಲ್ಲವನ್ನು ಮಾಡ್ಕೊಳ್ಬಹುದು. ಈಗ ನಾನು ಹುಂಡು ವೇಷದ ಮೇಕಪ್ನ ಬಗ್ಗೆ ಒಂದು ಮೇಕಪ್ ಮಾಡಿ ತೋರಿಸ್ತೇನೆ. ಉದ್ದನಾಮದ ವೇಷದ ಮೊದಲಿಗೆ ಚಿಟ್ಟಪಟ್ಟಿ ಕಟ್ಕೊಳ್ಳೋದು ಹೇಳಿಕೊಟ್ಟಿದ್ದೇನೆ. ಆ ರೀತಿಯಾಗಿ ನೀಟಾಗಿ ಚಿಟ್ಟಪಟ್ಟಿಯನ್ನು ಕಟ್ಟಿಕೊಳ್ಬೇಕು. ಅತ್ತ ಟೈಟ್ ಅಲ್ಲ, ಲೂಸು ಅಲ್ಲ. ಈ ಹದಕ್ಕೆ ಚಿಟ್ಟಪಟ್ಟಿ ಕಟ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಬೇಕು. ಯಾಕಂದರೆ ಇಷ್ಟಾದ ನಂತರ ಇಲ್ಲಿ ಚಿಟ್ಟ ಕಿರೀಟದ ನವರ ಇಲ್ಲಿ ಕೂತ್ಕೊಳ್ಳೋ ಜಾಗ, ಈ ಜಾಗದಲ್ಲಿ ಕಿರೀಟದ ನವರ ಕೂತ್ಕೊಳ್ತಾರೆ. ಈಗ ಸ್ವಲ್ಪ ನಾನು ಡಾರ್ಕ್ ಬೇಸಲ್ಲಿ ಸ್ವಲ್ಪ ಬೇಸ್ ಮಾಡ್ತೇನೆ, ಸ್ವಲ್ಪ ಗಮನಿಸಿ. ಮೊದಲಿನ ಹಾಗೆ ಈ ಹಿಂದೆ ಹೇಳಿದ ಹಾಗೆ ಬೇಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯನ್ನು ಸರಿಯಾಗಿ ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡಿಕೊಳ್ಳಿ. ಆ ನಂತರ ಹೇಳಿದ ಹಾಗೆ ಸಫೇದ್ ನಮ್ಮ ಮುಖಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಸಫೇದನ್ನು ಹಾಕಿಕೊಳ್ಳಿ. ಸ್ವಲ್ಪ ನಾವು ವೈಟ್ ಇದ್ದೇವೆ ಅಂತ ಆದರೆ ಲೈಟ್ ಬೇಸ್ ಆಗ್ತದೆ, ಸ್ವಲ್ಪ ಡಾರ್ಕ್ ಇದ್ದೇವೆ ಅಂತ ಆದರೆ ಸ್ವಲ್ಪ ದಪ್ಪ ಬೇಸ್ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಡಿಫರೆನ್ಸ್. ಈ ರೀತಿಯಾಗಿ ಸಫೇದನ್ನು ನೀಟಾಗಿ ಕಲಸಿ, ಸ್ವಲ್ಪ ಹಳದಿ, ಸ್ವಲ್ಪ ಕೆಂಪು, ಬೇಸ್ ರೆಡಿ ಆಯಿತು. ಉದ್ದನಾಮ ಮೊದಲು ಆಗ ಹೇಳಿದ ಹಾಗೆ ಉದ್ದನಾಮ, ನಂತರ ಕಟ್ಟಿ ಬಾಗಿಲು ಹೀಗಾದ ನಂತರ ಸ್ವಲ್ಪ ಶೇಡ್ ಮಾಡಿಕೊಳ್ಬೇಕು. ಆನಂತರ ಈ ಜಾಗಕ್ಕೆ ಸ್ವಲ್ಪ ಆನಂತರ ಸುಲಭದಲ್ಲಿಯೂ ಲಿಪ್ಸ್ ಹಾಕುವುದು. ಈ ರೀತಿಯಾಗಿ ಹೇಳಿ ಕಲತಿಕೊಂಡಂತಹ ಬಣ್ಣವನ್ನೇ ಲಿಪ್ಸ್ ಆಗಿ ಬಣ್ಣ ಹಾಕಬಹುದು. ಆನಂತರ ಸ್ವಲ್ಪ ಹುಬ್ಬಿನ ಕಡೆಗೆ ಕೆಳಗಡೆ, ಯಾಕಂದರೆ ಸ್ವಲ್ಪ ಚೆಂದ ಕಾಣ್ತದೆ ಮುಖ. ಇದು ಆದ ನಂತರ ಈಗ ಕೈಯಿಂದ ಕತ್ತಿ ಅದನ್ನು
ಕಂಬೈನ್ ಮಾಡಬೇಕು ಅಲ್ಲಿಗೆ ಎಲ್ಲ ಕಡೆಗಳಲ್ಲಿ ಹಣೆಯ ಭಾಗದಲ್ಲಿ ನಂತರ ಈ ಜಾಗದಲ್ಲಿ ಎಲ್ಲ ಚೆನ್ನಾಗಿ ಕಂಬೈಂಡ್ ಆಗಬೇಕು. ನಂತರ ಇನ್ನೂ ಸ್ವಲ್ಪ ಡಾರ್ಕ್ ಬೇಕು ಅಂತ ಆದರೆ ಸ್ವಲ್ಪ ಕೆಂಪನಿಗೆ ಹಚ್ಚಿ ಈ ಜಾಗಕ್ಕೆ ಹೀಗೆ ಹಾಕಿಕೊಂಡು ಪುನಃ ತಟ್ಟಿಕೊಂಡ್ರೆ ಆಯ್ತು. ಅದರ ಮೇಲೆ ಈ ಭಾಗಕ್ಕೆ ಸ್ವಲ್ಪ ಇಷ್ಟಾದ ನಂತರ ಬಣ್ಣವನ್ನು ಚೆನ್ನಾಗಿ ಒರೆಸ್ಕೊಂಡು ಚೆನ್ನಾಗಿ ಕೈ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಪುನಃ ಹಾಗೆ ಪೌಡರ್ ಚೆನ್ನಾಗಿ ಎಲ್ಲ ಭಾಗಕ್ಕೂ ಹಚ್ಚಿಸಿ. ನಂತರ ಆಗಲೇ ಹೇಳಿದಾಗೆ ಸ್ವಲ್ಪ ಹಾಗೆ ನೀರು ಹಾಕಿ ಮುಖದಲ್ಲಿರುವಂತಹ ಪೌಡರನ್ನು ತೆಗೆಯಿರಿ. ನಿಮಗೆ ಆದರೆ ಮಾತ್ರ ನಿಮ್ಮ ಅನುಕೂಲಕ್ಕೆ ಬಿಟ್ಟದ್ದು. ಈಗ ಹೀಗೆ ಮಾಡಿ ಆದ ನಂತರ ನಿಮಗೆ ಪುನಃ ಮುಖದಲ್ಲಿ ಶೇಡ್ ಸ್ವಲ್ಪ ಕಡಿಮೆ ಕಂಡಿತು ಅಂತ ಆದರೆ ಸ್ವಲ್ಪ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಸ್ವಲ್ಪ ಶೇಡಿಗೆ ಬೇಕಾದಷ್ಟು ಬಣ್ಣವನ್ನು ಹಚ್ಚಿಕೊಂಡು ಸ್ವಲ್ಪ ನೀರಿನಿಂದ ಹೀಗೆ ಒರೆಸಿಕೊಂಡ್ರೆ ಆಯ್ತು. ಈ ರೀತಿ ಇದು ಸ್ವಲ್ಪ ನೀವು ಇಂಪ್ರೂವೈಸೇಷನ್ ಆದ ಮೇಲೆ ಮಾಡಬಹುದು, ಅದಕ್ಕಿಂತ ಮೊದಲು ಪ್ರಯತ್ನ ಮಾಡಬೇಡಿ. ಇಷ್ಟ ಆದ ನಂತರ ಆಮೇಲೆ ನೋಡಿ ನಿಮ್ಗೆ ಇನ್ನೂ ಸ್ವಲ್ಪ ನಿಮ್ಮ ಮೇಕಪ್ ಚೆಂದ ಕಾಣಬೇಕು ಅಂತಂದರೆ ಈ ಭಾಗದಲ್ಲಿ ನಾವು ಹುಬ್ಬು ಬರೆಯುವಾಗ ನಮ್ಮ ಹುಬ್ಬು ಡಾರ್ಕ್ ಉಂಟು ಅಂತ ಆದರೆ ಸ್ವಲ್ಪ ಹಳದಿಯನ್ನು ಹಚ್ಚಬೇಕು. ಈ ಭಾಗಕ್ಕೂ ಸ್ವಲ್ಪ ಹಳದಿ ಹಚ್ಚಬಹುದು, ಚೆಂದ ಕಾಣ್ತದೆ ಮೇಕಪ್. ಇಷ್ಟಾದ ನಂತರ ತುಟಿಯ ಬಣ್ಣವನ್ನು ಈಗಲೇ ಹಚ್ಚಿಕೊಳ್ಳಬಹುದು. ಡೈರೆಕ್ಟ್ ಪೌಡರಲ್ಲಿ ಯಾವ ಮಿಕ್ಸ್ ಬೇಕಂತಲೂ ಇಲ್ಲ. ಮೊದಲು ನಾವು ಅಡಿಗಳ ಕೆಳಗಡೆ ಫೌಂಡೇಶನ್ ಹಾಕುವಾಗಲೇ ಬಣ್ಣವನ್ನು ಹಚ್ಚಿರುವುದರಿಂದ ಈ ಕೆಲಸ ಸುಲಭದ ಕೆಲಸ. ಮೊದಲೇ ಮುಗಿಸಿಕೊಳ್ಬಹುದು. ಅವಸರ ಮಾಡಬಾರ್ದು. ಆಚೆ ಈಚೆ ಸ್ಪ್ರೆಡ್ ಆದರೂ ಪರವಾಗಿಲ್ಲ, ಆಮೇಲೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಟೈಮ್ ಉಂಟು. ಔಟ್ಲೈನ್ ಮಾಡಲಿಕ್ಕಿದೆ ಅದರ ಮೇಲೆ ನೋಡಿ. ಆ ನಂತರ ನಿಧಾನವಾಗಿ ಕಾಡಿಗೆ ಎಷ್ಟು ಬೇಕಷ್ಟೇ ತೆಗೆದು ಮೊದಲು ಹೇಳಿದ ಹಾಗೆ ಕೈಯಲ್ಲಿ ಹಚ್ಚಿಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಆ ಹದಕ್ಕೆ ಕಾಡಿಗೆಯನ್ನು ಪಾಕ ತಯಾರಿಸಿ. ನೀರು ಮಾಡಬೇಡಿ,
ಮತ್ತು ಗಟ್ಟಿ ಆಗುವಲ್ಲ ತೆಳ್ಳಾಗುವಲ್ಲ, ಸ್ವಲ್ಪ ಕೆಂಪು ಬಣ್ಣವನ್ನು ಮಿಕ್ಸ್ ಮಾಡಿ ನಿಮಗೆ ಬೇಕಾದಂತಹ ಅದಕ್ಕೆ ತೆಗೆದುಕೊಂಡು ಆಮೇಲೆ ಮೊದಲು ಹೇಳಿದ ಹಾಗೆ ತುಟಿಯ ಕೆಳಗಡೆ ಬರೆಯುವುದಕ್ಕೆ ಈ ಜಾಗದಲ್ಲಿ ಒಂದು ಮುದ್ರೆ ಬರೆಯಿರಿ. ಎಲ್ಲ ಬಣ್ಣ ಎಲ್ಲದಕ್ಕೂ ಅನುಕೂಲ ಆಗ್ತದೆ, ನಾಮ ಸ್ಟ್ರೈಟ್ ಬರೆಯುವುದಕ್ಕೂ ಆಮೇಲೆ ಕೆಳಗಿನ ಮುದ್ರೆ ಇಡುವುದಕ್ಕೂ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಇದು ನೋಡಿ. ಆನಂತರ ತುಟಿಗೆ ಒಂದು ಔಟ್ಲೈನ್ ಮಾಡಿಕೊಳ್ಳಿ. ಕೆಳಗಿನ ಆದ ನಂತರ ಈ ಹಿಂದೆ ಹೇಳಿದ ಹಾಗೆ ಕಣ್ಣನ್ನು ನಿಧಾನವಾಗಿ ಕಣ್ಣನ್ನು ಬರೆಯುವುದು. ನಿಮಗೆ ಯಾವ ರೀತಿ ಬೇಕು ಹಾಗೆ, ಅಂದರೆ ಪರಂಪರೆಯನ್ನು ಬಿಟ್ಟಲ್ಲ, ಇಲ್ಲಿಯವರೆಗೆ ಬರೆಯುವುದು ದಪ್ಪಗೆ ಬರೆಯುವುದು ಕೊಂಡೋಷಕ್ಕೆ ಆ ರೀತಿ ಅಲ್ಲ. ನಿಧಾನವಾಗಿ ಯಾವ ಲೆಕ್ಕಾಚಾರದಲ್ಲಿ ಬರೀಬೇಕು ಆ ಲೆಕ್ಕಾಚಾರದಲ್ಲಿ ಕಣ್ಣನ್ನು ಬರೆಯುವುದು. ಸುಲಭ ವಿಧಾನದಲ್ಲಿ ಬರೆತಿದ್ದೇನೆ. ಮೊದಲು ಸಣ್ಣ ಔಟ್ಲೈನ್ ಹಾಕಿಕೊಳ್ಳಿ, ಎರಡು ಕಡ್ಡಿಗಳು, ಆಮೇಲೆ ನಿಧಾನವಾಗಿ ಫಿಟ್ ಮಾಡ್ಬೋದು. ಆಯಿತು ನೋಡಿ, ಎರಡು ಕಣ್ಣಿನದ್ದು ಔಟ್ಲೈನ್ ಆಯಿತು. ಆ ನಂತರ ಫಿಲ್ ಮಾಡೋದು, ನಿಧಾನವಾಗಿ ಫಿಲ್ ಮಾಡಿದರೆ ಆಯಿತು. ನಿಧಾನವಾಗಿ ಫಿಲ್ ಮಾಡಬೇಕು. ಫಿಲ್ ಮಾಡಿದೆ, ಒಂದು ಸೈಡಿಗೆ ಆಯಿತು. ಈಗ ಇನ್ನೊಂದು ಬದಿಯಲ್ಲಿಯೂ ಹಾಗೆ ಆಮೇಲೆ ಕಣ್ಣಿನ ಮೇಲ್ಭಾಗ ಈ ಹಿಂದೆ ಹೇಳಿದ ಹಾಗೆ ಕಣ್ಣಿನ ಮೇಲ್ಭಾಗಕ್ಕೆ ಬರೆಯುವಾಗಲೇ ಲ್ಯಾಶಸ್ಸಿಗೂ ತಾಗಿಸಿ ಬರೆಯಿರಿ. ಓಕೆ, ಆಮೇಲೆ ಪುನಃ ಲ್ಯಾಶಸ್ಸಿಗೆ ಬರೀಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಅದನ್ನು ಮೇಲಿನ ಭಾಗ ಬರೆಯುವಾಗಲೇ ಲ್ಯಾಶಸ್ಗೆ ತಾಗಿಸಿ ಬರೀಬೇಕು. ಇಲ್ಲೊಂದು ಪಾಯಿಂಟ್, ಕೊನೆಯಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಬಾರ್ದು. ಎರಡು ಭಾಗದಲ್ಲೂ ಪಾಯಿಂಟ್ ಇರಬೇಕು, ಚೆನ್ನಾಗಿ ಕಾಣ್ತದೆ. ಆಗ ಇಲ್ಲದಿದ್ದರೆ ಏನೋ ಒಂದು ಇಲ್ಲದ ಹಾಗೆ ಕಾಣ್ತದೆ ಮುಖದಲ್ಲಿ. ಆಭಾಸ ಮೇಕಪ್. ಕಣ್ಣು ಬರ್ತಾಯಿತು. ಕಣ್ಣು ಬರ್ತಾ ನಂತರ ನೆಕ್ಸ್ಟ್ ಹುಬ್ಬಿನ ಸ್ಟೆಪ್. ಹುಬ್ಬು ಬರೆಯುವಾಗಲೂ ಹಾಗೆ, ಆಗ ಒಂದು ರೀತಿಯ ಹುಬ್ಬು ಕತ್ತಿ ಹಾಗೆ ಬರೆದು ತೋರಿಸಿದೆ. ಈಗಲೂ ಹಾಗೆ ಒಂದು ಯಾವ ರೀತಿಯಲ್ಲಿ ಬೇಕು ನಮಗೆ ಹುಬ್ಬು ಆ ರೀತಿಯಲ್ಲಿ ಹುಬ್ಬು ಬರೀಬಹುದು. ಈಗ
ಸ್ವಲ್ಪ ದಪ್ಪಗೆ ಹುಬ್ಬು ಬರಿಬೋದು. ನಮ್ಮ ಮುಖಕ್ಕೆ ಒಗ್ಗುವ ಹಾಗೆ ಬರಿಬೇಕು. ಅಭ್ಯಾಸ ಆಗುವ ಅಷ್ಟೇ. ಈ ರೀತಿಯಾಗಿ ಹುಬ್ಬು ಬರಿಬಹುದು. ನಮ್ಮ ಕಾಡಿಗೆ ಮುಗಿಯಿತು ಬಳಸಿದ್ದು, ಇನ್ನೂ ಸ್ವಲ್ಪ ಬೇಕಾಗ್ತದೆ. ಆಗ ಸ್ವಲ್ಪ ಕಾಡಿಗೆಯನ್ನು ತೆಗೆದುಕೊಳ್ಬೇಕು. ಮಾಮೂಲಿ ಈ ಹಿಂದೆ ಹೇಳಿದ ಹಾಗೆ ಸ್ವಲ್ಪ ಎಣ್ಣೆಯನ್ನು ಮಿಶ್ರಣ ಮಾಡಿಕೊಂಡು ಬೇಕಾದಷ್ಟು ಅನುಕೂಲಕ್ಕೆ ನಿಮಗೆ ಬೇಕಾದಷ್ಟು ಕೆಂಪನ್ನು ಬಳಸಿಕೊಂಡು ನಿಧಾನವಾಗಿ ಕಣ್ಣು ಹುಬ್ಬು ಬರೆಯುವಾಗ ಆದಷ್ಟು ಜಾಗೃತಿ ಮಾಡಿಕೊಳ್ಬೇಕು. ಯಾಕಂದರೆ ನಾವು ಬೆಳೆಯುವ ಒಂದೊಂದು ಲೈನ್ ರೇಖೆ ಆಚೆ ಈಚೆ ಆಯಿತು ಅಂತಂದರೆ ಹುಬ್ಬು ದಪ್ಪ ಆಗಿ ಹೋಗ್ತದೆ. ಬರೆಯುವಾಗಲೇ ಯೋಚಿಸಬೇಕು ಯಾವ ರೀತಿ ಬರಿಬೇಕು, ಸರಿಯಾಗಿ ಯೋಚನೆ ಮಾಡಬೇಕು. ಒಂದು ಹುಬ್ಬು ಮೇಲೆ ಒಂದು ಹುಬ್ಬು ಕೆಳಗೆ ಸಾಮಾನ್ಯವಾಗಿ ಕಲಿಯುವಾಗ ಹೆಚ್ಚು ಕಡಿಮೆ ಆಗ್ತದೆ. ಇಲ್ಲ ನಾವು ಬರೆಯುವಾಗ ಹೆಚ್ಚು ಕಡಿಮೆ ಆಗುವುದು ಸಾಮಾನ್ಯ. ಆದರೆ ಅದು ಮತ್ತೊಬ್ಬರು ಹೇಳುವ ಹಾಗೆ ಇರುವುದು, ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೂ ಗೊತ್ತಿರಬೇಕು. ಕೆಲವೊಮ್ಮೆ ನಮಗೇ ವಿಷಯ ಗೊತ್ತಾಗಿದ್ದು ನಾವು ಹೆಚ್ಚು ಕಡಿಮೆ ಆಗಿದೆ ಎನ್ನುವ ಹಾಗೆ, ಆದರೆ ಅದು ರಂಗದಲ್ಲಿ ತಿಳಿಯುವುದಿಲ್ಲ. ಆದರೆ ನಮ್ಮದು ಫೋಟೋಸ್ ಅದರಲ್ಲೆಲ್ಲ ಪಟ್ಟಕ್ಕೆ ಗೊತ್ತಾಗ್ತದೆ. ಹೀಗೆಲ್ಲಿಟ್ಟು ನೋಡಬೇಕು. ಮೊದಲಿಗೆ ಯಾವ ಹುಬ್ಬು ದೊಡ್ಡದಾಗಿದೆ, ಯಾವ ಹುಬ್ಬು ಸಣ್ಣದಾಗಿದೆ, ಅದನ್ನು ಸರಿ ಮಾಡಲಿಕ್ಕಾದರೆ ಸರಿ ಮಾಡೋದು. ಇಲ್ಲಾದರೆ ಅದನ್ನು ಒರೆಸಿ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಹುಬ್ಬು ಸರಿಯಾಗಲಿಲ್ಲ, ಅದನ್ನು ಒರೆಸಿ ಸರಿ ಮಾಡ್ತೇನೆ, ಇಡೀ ಬಣ್ಣ ತೆಗಿಬೇಕು ಸರಿ ಮಾಡಬೇಕು ಅಂತ. ಆ ರೀತಿ ಕೆಲಸವನ್ನು ಮಾಡಬಾರ್ದು. ಸರಿಯಾಗಿಲ್ವ ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಅಟೆಂಪ್ಟಲ್ಲಿ ಸರಿ ಮಾಡ್ತೇನೆ ಎನ್ನುವುದು ತಿಳಿದರೆ ಆಯಿತು. ಸರಿ ಮಾಡೋದಕ್ಕೊಂದು ಹೋಗಬೇಡಿ, ತಪ್ಪಾಗಿದೆ ಪರವಾಗಿಲ್ಲ, ಸರಿ ಮಾಡೋದಕ್ಕೆ ಹೋಗಬೇಡಿ. ಈಗ
ಆಗ ಬರೆದ ಮುದ್ರೆ ಬೇಡ. ಈಗ ಹೊಸ ಮುದ್ರೆಯನ್ನು ಪ್ರಯತ್ನ ಟ್ರೈ ಮಾಡುವ. ಈ ರೀತಿಯಾಗಿ ಒಂದು ರೇಖೆಯನ್ನು ಇಲ್ಲಿ ಎಳೆದುಕೊಳ್ಳಿ. ಈ ರೀತಿಯಾಗಿ ಎರಡೂ ಬದಿಯಲ್ಲೂ ಎಳೆದುಕೊಂಡೆ. ಆ ನಂತರ ಈ ಭಾಗದಲ್ಲಿ ಒಂದು ಉದ್ದಕ್ಕೆ ನಾಮಗಳಿಗಳು. ದೇವೇಂದ್ರ ಬಲದ ವೇಷ ಆದ್ದರಿಂದ ಇದು ವಾಯುವ, ಅಗ್ನಿಯ, ಕುಬೇರನ ಪಕಡಿಯಲ್ಲಿ ದೇವೇಂದ್ರನ ಬಲದ ವೇಷ ಆಗಿದ್ದರಿಂದ ಪ್ರಥಮವಾಗಿ ಆಯಿತು. ನಾವು ಒಳಗಿನ ಕೆಲಸ ನಮ್ಮದು ಕಪ್ಪಿನ ಕೆಲಸ ಮುಗಿಯಿತು. ಇನ್ನು ಒಂದು ಕೆಲಸ ಆ ನಂತರ ಇಲ್ಲಿ ಇಷ್ಟ ಆದ ನಂತರ ಈ ಮೂಗಿನ ಕೆಳಗೆ ಒಂದು ಸಣ್ಣಕ್ಕೆ ಒಂದು ಲೈನ್ ಎಳೆಯಿರಿ. ಆಯಿತು. ಇದು ನಮ್ಮದು ಕಾಡಿಗೆಯ ಕೆಲಸ ಇಲ್ಲಿಗೆ ಮುಗಿಯಿತು. ಕಾಡಿಗೆಯನ್ನು ಬಳಸುವ ಕೆಲಸ ಮುಗಿಯಿತು. ಆ ನಂತರ ಬೇಕಾದರೆ ಬಳಸಬಹುದು, ಹೇಳ್ತೇನೆ ನಾನು ನಿಮಗೆ ಮುಂದಕ್ಕೆ ಎಲ್ಲಿಗೆ ಬೇಕು ಬಳಸಬಹುದು ಅನ್ನೋ ಹಾಗೆ. ಇದಿಷ್ಟಾದ ನಂತರ ನಾಮವನ್ನು ನಮಗೆ ನೀರಲ್ಲಿಯೂ ಹಾಕಬಹುದು, ಎಣ್ಣೆಯಲ್ಲಿಯೂ ಹಾಕಬಹುದು. ನಾನು ಈಗ ನಿಮಗೆ ಎಣ್ಣೆಯಲ್ಲಿ ನಾಮ ಹಾಕೋದು ಹೇಗೆ ಅಂತ ಹೇಳ್ತೇನೆ. ಎಣ್ಣೆಯಲ್ಲಿ ನಾವು ಹಾಕಿದರೆ ಒಂದು ಸುಲಭ, ಅಂದರೆ ನಾವು ಬೆವರಿದ್ರೆ ಆ ನಾಮ ಇಳಿದು ಹೋಗುವುದಿಲ್ಲ. ಆದರೆ ನಾವು ನೀರಲ್ಲಿ ಕಲಸಿದ ನಾಮ ಇಳಿದು ಹೋಗ್ತದೆ, ಹೆಚ್ಚಾಗಿ ಬೆವರುವ ಮುಖದಲ್ಲಿ. ಈಗ ನೋಡಿ, ಒಂದು ಬಾಳೆ ಎಲೆಯ, ಈಗ ನಾವು ಯಕ್ಷಗಾನಕ್ಕೆ ಹೋದರೆ ಅಂತ ಅಂದರೆ ಬಾಳೆ ಎಲೆ ಇಡ್ತಾರೆ. ಆ ಬಾಳೆ ಎಲೆಯನ್ನು ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ. ಅನುಕೂಲಕ್ಕೆ ಎಷ್ಟು ಬೇಕಾದಷ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಫೇದ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡುವಾಗ ಜಾಗ್ರತೆ, ಯಾಕಂದರೆ ಎಲೆ ಸ್ಮೂತ್ ಆಗಿರುವುದರಿಂದ ಹರಿದು ಹೋಗೋ ಚಾನ್ಸ್ ಇರ್ತದೆ. ಹಾಗಾಗಿ ಎಣ್ಣೆಯಲ್ಲಿ ನಿಧಾನವಾಗಿ ಕಲಸಬೇಕು. ನಮಗೆ ಬೇಕಾದಷ್ಟು ಹದಕ್ಕೆ ಮಾತ್ರ, ಅತ್ಲಾಗ ಹೆಚ್ಚು ದಪ್ಪ ಆಗಬಾರ್ದು. ಯಾಕಂದರೆ ನಾವು ಬೇಸ್ ಹಾಕಿರುವ ಕಾರಣದಿಂದಾಗಿ ಹದ ದಪ್ಪವಾಗಿದ್ದರೆ ಸಾಕಾಗ್ತದೆ. ಹೆಚ್ಚು ದಪ್ಪ ಆಯಿತು ಅಂತ ಆದರೆ ನಾಮ ಮತ್ತು ನಮ್ಮ ಬೇಸ್ ಮಿಕ್ಸ್ ಆದರೆ ಅದು ನಾಮ ಬೆಳ್ಳಗೆ ಕಾಣುವುದಿಲ್ಲ. ಅದು ಬೇಸ್ನ ಬಣ್ಣ ಮಿಕ್ಸ್ ಆಗಿ ಒಂಥರ ಡಲ್ ಆಗಿ ಹೋಗ್ತದೆ. ಹಾಗಾಗಬಾರ್ದು. ಈಗ ನಾವು ಕಲಿಸಿದ ಹದ ನಮಗೆ ಸರಿಯಾಗಿ ನೋಡಿ ಅಂತೆ ಕರೆಕ್ಟ್ ಉಂಟು. ನಾವು ಅದಕ್ಕೆ ಎಷ್ಟು ಹದ ಬೇಕು, ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬೋದು. ಕರೆಕ್ಟ್ ಉಂಟು, ಎಷ್ಟು ಹದ ಬೇಕು. ತೆಳ್ಳಗೆ ಫೆವಿಕಲ್ ಗಮ್ಮಿನ ರೀತಿಯಾಗಿ ಸ್ವಲ್ಪ ಹದದಲ್ಲಿ ಕಲಸಿ ಬಂದಿದೆ. ಈಗ ಇದರಲ್ಲಿ ನಾಮಕ್ಕೆ ಬರೆಯುವ ಕ್ರಮ ನೋಡಿ. ಇಲ್ಲಿ ಆಗ ಹೇಳಿದ ಹಾಗೆ 1 ನಿಮಿಷ ಯಾವ ನಾಮ ಮುಖಕ್ಕೆ ಬಣ್ಣ ಬರೆಯುವಾಗ ಕೈಯಲ್ಲಿ ಕಾಡಿಗೆ ತಾಗಿದ್ರೆ ನಾವು ಬರೆಯುವಾಗ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತಾದರೆ ಇಡೀ ಮುಖ ತುಂಬ ಕಪ್ಪಾಗ್ತದೆ. ಆಮೇಲೆ ಮುಖ ಫುಲ್ಲು ಪುನಃ ಮೇಕಪ್ ಮಾಡುವ ಹೊರಗಡೆ ಆಗ್ತದೆ. ಕೈಯನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು. ಈಗ ಬೇಯಿಸ್ಬಿಟ್ಟು ಎಣ್ಣೆಯನ್ನು ನಾಮ ಬರೆಯುವ. ಈಗ ಮೊದಲಿಗೆ ಮುದ್ರೆಯಿಂದ ಪ್ರಾರಂಭಿಸುವ. ತೋರಿಸಿದ್ರೆ ಮುದ್ರೆಯಿಂದ ಪ್ರಾರಂಭಿಸುವ. ಹೀಗೆ ಇಟ್ಟು ತೆಗಿಬೇಕು, ಎಳಿಬಾರ್ದು. ಎಳೆದಾಗ ಹೆಚ್ಚಾಗ್ತದೆ ಅಂದರೆ ಫುಲ್ಲು ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಬಿಡಬಾರ್ದು, ನಿಧಾನವಾಗಿ ಅಲ್ಲಲ್ಲೇ ಹೀಗೆ ಇಟ್ಟು ತೆಗಿಬೇಕು. ಮುಂದಾಯಿತು. ಆನಂತರ ಕೆಳಗೆ ಈ ರೀತಿಯಾಗಿ ಕೊನೆಗೆ ಈ ಜಾಗದಲ್ಲಿ ಈ ರೀತಿಯಾಗಿ ಹೋಗ್ಬೋದು.
ಅವಸರ ಮಾಡಬಾರ್ದು. ಅವಸರ ಮಾಡಿದರೆ ಫುಲ್ ಹಾಳಾಗಿ ಹೋಗ್ತದೆ. ನಿಧಾನಕ್ಕೆ ಮಾಡಬೇಕು. ಆಯಿತು ನೋಡಿ. ಆನಂತರ ಈ ಜಾಗದಲ್ಲಿ ಇನ್ನೂ ಚೆನ್ನಾಗಿ ಮೇಕಪ್ ಕಾಣಬೇಕು ಅಂತಾದರೆ ಈ ಜಾಗದಲ್ಲಿ ಈ ರೀತಿಯಾಗಿ ಒಂದು ಮುದ್ರೆ ಬರೆಯಬಹುದು. ಇಲ್ಲಿಯೂ ಹಾಗೆ ಈ ಜಾಗದಿಂದ ಪ್ರಾರಂಭಿಸಿ ನೋಡಿ. ನಾನು ಕನ್ನಡಿಯಲ್ಲಿ ಯಾವ ರೀತಿ ಹಿಡಿತೇನೆ ನಿಮಗೂ ಯೂಸ್ ಆದೀತು. ಆನಂತರ ಮೇಲಕ್ಕೆ ಆದಷ್ಟು ಜಾಗ್ರತೆಯಿಂದ ಮುದ್ರೆಗಳನ್ನು ಹಿಡಿಬೇಕು. ಎಣ್ಣೆಯಲ್ಲಿ ನಾನು ಹಾಕುವಾಗ ಸಫೇದಿನಿಂದ ಕಲಸಿ ಎಣ್ಣೆಯಿಂದ ನಾನು ಹಾಕುವಾಗ ಆದಷ್ಟು ಜಾಗ್ರತೆಯಿಂದ ಮುದ್ರೆಗಳನ್ನು ಬರೆಯುವಾಗಲಿ ನಾಮ ಹಾಕುವಾಗ ಆದಷ್ಟು ಜಾಗ್ರತೆ. ಯಾಕಂದರೆ ನಾವು ಹಾಕೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇಡೀ ಮೇಕಪ್ ಹಾಳಾಗ್ತದೆ. ಹಾಳಾಗುವುದಕ್ಕೆ ಬಿಡಬಾರದು. ಬಿಡದ ಹಾಗೆ ನಾವು ನಿಧಾನವಾಗಿ ಕಾನ್ಸಂಟ್ರೇಷನ್ ಮಾಡಿ ಮೇಕಪ್ ಮಾಡಬೇಕು. ಆಗ್ತದೆ, ಮೊದಲಿಗೆ ಆಗುವುದಿಲ್ಲ. ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಆದ ಹಾಗೆ ಆಗ್ತದೆ. ಪ್ರಾಕ್ಟೀಸ್ ಆದ ಹಾಗೆ ಮಾಡಲಿಕ್ಕೆ ಆಗ್ತದೆ ನೋಡಿ. ಈ ರೀತಿಯಾಗಿ ನಿಧಾನದಲ್ಲಿ ಪ್ರಾರಂಭಿಸಿ ನೋಡಿ. ಎರಡು ಬದಿಯ ಮುದ್ರೆ ಇದ್ದು ಫಿನಿಶಿಂಗ್ ಆಯಿತು ನನ್ನದು. ಎರಡು ಬದಿ ಆಯಿತು. ಈಗ ಆಗ ನಾವು ಚುಕ್ಕಿಯದ್ದು ಮುದ್ರೆ ಹಾಕಿದ್ದೆವು. ಈಗ ಸುಲಭದಲ್ಲಿ ನೋಡಿ ಫುಲ್ಲು ಒಂದು ರೌಂಡ್ ಹಾಕಿದರೆ ಆಯ್ತಲ್ಲೇ ಈಸಿ ನೋಡಿ. ರೌಂಡ್ ಸುಲಭ ಅಲ್ವಾ ಆಗಕ್ಕಿಂತ ಈಗ ಇದು ಸುಲಭ ಆಯಿತು ನೋಡಿ. ಒಂದು ರೌಂಡ್ ಆಯಿತು. ಈಗ ಈ ಜಾಗದಲ್ಲಿ ಸಣ್ಣ ಮುದ್ರೆ ಹಾಗೆ ಎಷ್ಟು ಚಂದ ಮಾಡ್ಬೋದು. ಆದರೆ ಯೋಚನೆ ಇರಬೇಕು ಯಾವ ವೇಷ ಅಂತ. ದೇವೇಂದ್ರನ ಬಲ ಅದು ದೇವೇಂದ್ರನ ಬಲದ ಹಾಗೆ ಇರಬೇಕು. ಅದನ್ನು ಬಿಟ್ಟು ದೇವೇಂದ್ರ ಉದ್ದನ ದಪ್ಪದಲ್ಲಿ ಹಾಕಿದ್ದಾನೆ ಹೇಳಿ ನಾವು ದಪ್ಪದಲ್ಲಿ ಹಾಕ್ತೇವೆ, ಆ ರೀತಿಯ ಯೋಚನೆ ಬರಬಾರ್ದು. ದೇವೇಂದ್ರನ ಬಲಗಳೇ ಅದು ಮೊದಲು ನಮ್ಮ ತಲೆಯಲ್ಲಿ ಇರಬೇಕು. ಅದೇನು ದೇವೇಂದ್ರ ಹಾಗೆ ನಮಗೆ ವ್ಯತ್ಯಾಸ ಅದು ಇರಬಾರ್ದು. ಅದು ಹಿರಿಯರು ಮಾಡಿದಂತಹ ಕ್ರಮ. ಈಗ ನಾವು ಹೇಳುವ ಕ್ರಮ ನೋಡಿ. ಕಡ್ಡಿಯನ್ನು ಹೀಗೆ ಹಿಡಿದು ನೇರವಾಗಿ ರೇಖೆ ನೋಡಿ ಎಷ್ಟು ಸುಲಭದಲ್ಲಿ ಆಯಿತು ನೋಡಿ. ಮಾತ್ರ ಜಾಗ್ರತೆ. ಈ ರೀತಿಯಾಗಿ ಒಂದು ಉದ್ದಗಿನ ಲೈನ್ 11 ಬರೆದ ಹಾಗೆ 11 ಬರೆದ ಹಾಗೆ
ಈಗ ಒಂದು ಬೊಟ್ಟು, ಯಾಕಂದರೆ ಫಿನಿಶಿಂಗಿಗೋಸ್ಕರ. ನೋಡಿ, ನಾಮ ಆಯಿತು, ಮುದ್ರೆ ಆಯಿತು, ಇದಕ್ಕೆ ಇನ್ನೂ ಚೆಂದ ಮಾಡಬೇಕಾದ್ರೆ ಇದರ ಸೈಡಿಗೆ ಮುತ್ತರಿ ಕೊಡಬಹುದು. ಆದರೆ ಈಗ ಅವಶ್ಯಕತೆ ಇಲ್ಲ ಮುತ್ತರಿ ಕೊಡೋದು, ಯಾಕಂದರೆ ನೀವು ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್ ಆದ ನಂತರ ಮುತ್ತರಿ ಕೊಡುವಂತಹ ವೇಷವೇ ಉಂಟು, ಅದನ್ನು ಆಗ ಹೇಳ್ತೇನೆ. ಈಗ ಬಿಳಿಯ ಕೆಲಸ ಮುಗಿಯಿತು ಇಲ್ಲಿಗೆ. ಆ ನಂತರ ಕೆಂಪು, ಆಗ ಹೇಳಿದ ಹಾಗೆ ಎಲ್ಲದಕ್ಕೂ ಔಟ್ಲೈನ್. ಆದರೆ ಎಣ್ಣೆ ಅದಕ್ಕೆ ಔಟ್ಲೈನ್ ಕೊಡುವಾಗ ತುಂಬ ಜಾಗ್ರತೆ ಇರಬೇಕು. ಒಟ್ಟಾರೆ ಆದರೆ ಪೂರ ನಾವು ಮಾಡಿದಂತಹ ಕೆಲಸ ಹಾಳಾಗಿ ಹೋಗ್ತದೆ. ನಿಧಾನವಾಗಿ ಗಮನಿಸುತ್ತಾ ಕೊಡಬೇಕು. ಈ ರೀತಿಯಾಗಿ ಹೀಗೆ ನಿಧಾನವಾಗಿ ಕೊಡಬೇಕು ಔಟ್ಲೈನ್. ಎಣ್ಣೆಯಲ್ಲಿ ಹಾಕಿರುವ ಕಾರಣ ಬಿಳಿಯ ನೀರಲ್ಲಿ ಕಲಸಿದಕ್ಕೆ ನಿಧಾನವಾಗಿ ಕೊಡ್ಬೋದು, ಸ್ಪೀಡ್ ವರ್ಕ್ ಮಾಡ್ಬೋದು. ಎಣ್ಣೆಯಲ್ಲಿ ಹಾಕಿರೋ ಕಾರಣ ಸ್ವಲ್ಪ ಜಾಗ್ರತೆ ಅಗತ್ಯ. ಆನಂತರ ಇಲ್ಲಿಯೂ ಹಾಗೆ, ಇಲ್ಲೆಲ್ಲಿಯೂ ಕೊಟ್ಟಿದ್ದೇವೆ. ಎಲ್ಲ ಜಾಗಕ್ಕೆ ಔಟ್ಲೈನ್ ಕೊಟ್ಟರೆ ಮೇಕಪ್ ಎದ್ದು ಕಾಣ್ತದೆ. ಇನ್ನು ಚೆನ್ನಾಗಿ ಮಾಡಬಹುದು ಮೇಕಪ್. ಹೀಗೆ ಹೀಗೆ ಇಲ್ಲಿಯೂ ಹೀಗೆ. ಆನಂತರ ಇಲ್ಲಿ ಹೀಗೆ. ಅವಸರ ಮಾಡಬಾರ್ದು. ಔಟ್ಲೈನ್ ಕೊಡುವಾಗ ಸರಿಯಾಗಿ ಗಮನಿಸಿ ಕೊಡಬೇಕು. ಔಟ್ಲೈನ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಈ ಮುಖ ತುಂಬ ಕೆಂಬಾಗ್ತದೆ, ಹಾಗಾಗಬಾರ್ದು. ಸರಿಯಾಗಿ ನೋಡಬೇಕು. ಆನಂತರ ಈ ಔಟ್ಲೈನ್ ಈ ಥರ ಔಟ್ಲೈನ್ ನೋಡಿ. ಈಗ ನಾನು ಇಲ್ಲಿ ಹಾಕುವಾಗ ಅವಸರ ಮಾಡಿದೆ ನೋಡಿ, ಏನಾಯಿತು. ಹಾಗಾಗಿ ಬಿಡಬಾರ್ದು, ಅದನ್ನು ಸರಿ ಮಾಡಿ ಗೊತ್ತಿರಬೇಕು ನಮಗೆ. ಆಗ ಪುನಃ ಅದಕ್ಕೆ ಹೇಳಿ, ಕೈಯಲ್ಲಿ ನಾವು ಕಲಸಿದರೆ ಒರೆಸಿ ತೆಗಿತೇವೆ. ಹೀಗೆ ಎಲೆಯಲ್ಲಿ ಇದ್ದರೆ ಕಲಸಿ ಇಟ್ಟಿದ್ದರೆ ಅದನ್ನು ಪುನಃ ಸರಿ ಮಾಡಲಿಕ್ಕೆ ಆಗ್ತದೆ. ಸರಿ ಮಾಡೋದಾದರೆ ಒರೆಸಲಿಕ್ಕೆ ಅದರ ಮೇಲೆ ನಿಧಾನವಾಗಿ ಇಟ್ಟು 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 ಸ್ವಲ್ಪ ಸ್ವಲ್ಪವೇ ಕವರ್ ಮಾಡಬೇಕು. ಈಗ ನೋಡಿ ಕರೆಕ್ಟ್ ಆಯಿತು. ಆಮೇಲೆ ಹೀಗೆ ಫಿನಿಶಿಂಗ್ ಮಾಡಬೇಕು. ಆಯಿತು ನೋಡಿ. ಈಗ ಇದು ಹುಣ್ಣು ವೇಷದ ಮೇಕಪ್. ಇನ್ನೂ ಸ್ವಲ್ಪ ಮೇಕಪ್ ಚಂದ ಮಾಡಿ ಕಾಣ್ತದೆ. ನಾನು ಹೇಗಂತ ಹೇಳ್ತೇನೆ, ಅವಸರ ಮಾಡಬಾರ್ದು. ಮಾತ್ರ ಈ ಕಣ್ಣಿನ ಕೆಳಭಾಗಕ್ಕೆ ಒಂದು ನಿಧಾನವಾಗಿ ತೆಳ್ಳಗಿನ ಕೆಂಪಿನ ಒಂದು ಲೈನ್ ಕೊಡಬಹುದು. ಕೆಂಪಿನ ಒಂದು ತೆಳ್ಳಗಿನ ಲೈನ್, ದಪ್ಪ ಕೊಡಬಾರ್ದು, ತೆಳ್ಳಗೆ ಚಂದ ಕೊಂಡು ತೆಳ್ಳಗಿನ ಒಂದು ಲೈನ್ ಕೊಡ್ಬೋದು. ದಪ್ಪ ಆಗಬಾರ್ದು, ದಪ್ಪ ಆದರೆ ಗಲೀಜು ಕಾಣ್ತದೆ ಅಂತ ಹಾಗಾಗಬಾರ್ದು. ತೆಳ್ಳಗಿನ ಒಂದು ಲೈನ್. ಉಬ್ಬಿನ ಮೇಲೆ ಕೊಡ್ಬೋದು, ತೆಳ್ಳಗಿರ್ಬೇಕು ಮಾತ್ರ. ಕೂಡಿದರೆ ಕೊಡ್ಬೋದು, ಇಲ್ಲದಿದ್ದರೂ ಪರವಾಗಿಲ್ಲ. ಕೊಡಲೇಬೇಕಂತಿಲ್ಲ, ಕೊಟ್ಟರೆ ಚಂದ, ಇಲ್ಲಾಂದರೆ ಪರವಾಗಿಲ್ಲ. ಇಷ್ಟಾದ ನಂತರ ನಮ್ಮಿಂದ ಸಾಧ್ಯ, ಈಗ ಅವಸರ ಇಲ್ಲ, ನಮ್ಮಿಂದ ಸಾಧ್ಯ ಉಂಟು ಅಂತಾದರೆ ಸ್ವಲ್ಪ ಹಳದಿಯನ್ನು
ನೀರಲ್ಲಿ ಮುಳುಗಿಸಿ ಸ್ವಲ್ಪ ಕಲಸಿಕೊಂಡು ಕೈಯಲ್ಲಿ ಈ ನಾವದ ಉದ್ದಕ್ಕೆ 2 ಲೈನ್ಗಳು ಚೇಂಜಸ್ ಕಾಣ್ತದೆ ಸ್ವಲ್ಪ. ಈ ರೀತಿಯಾಗಿ ಕೊಡ್ಬೋದು, ಸ್ವಲ್ಪ ಚೇಂಜಸ್ ಕಾಣೋದಕ್ಕೆ ಈ ರೀತಿಯಾಗಿ ಮಾಡಬಹುದು ನೋಡಿ. ಈಗ ನನ್ನದು ಫುಲ್ ವೇಷದ್ದು ಮೇಕಪ್ ಮಾಡಿದೆ, ದೇವೇಂದ್ರನ ಬಲದ ವೇಷದ್ದು ಒಂದು ಮೇಕಪ್ ಆಯಿತು ನೋಡಿ. ಯಾವ ರೀತಿಯಲ್ಲಿ ಮಾಡಿದೆ ಸರಿಯಾಗಿ ಒಮ್ಮೆ ನೋಡಿ ಅಂತೆ. ಅವಸರ ಮಾಡಬಾರ್ದು ಮಾತ್ರ. ಪ್ರಥಮವಾಗಿ ನಾನು ಹೇಳೋದಷ್ಟೇ, ನಿಧಾನವಾದರೂ ಅಡ್ಡಿಲ್ಲ, ಕಲಿಯುವುದಲ್ಲ, ಕಲಿಯುವಾಗ ನಿಧಾನ ಆಗ್ತದೆ, ಆನಂತರ ಅಭ್ಯಾಸ ಆದ ಹಾಗೆ ಚುಟುಕಾಗ್ತಾ ಹೋಗ್ತದೆ. ಸರಿಯಾಗಿ ಒಮ್ಮೆ ನೋಡಿ ಅಂತೆ. ಮುದ್ರೆ, ಗಡ್ಡದ ಮುದ್ರೆ, ಮೂಗಿನ ಮುದ್ರೆ. ಈಗ ನೋಡಿ ಪುಂಡು ವೇಷದ ದೇವೇಂದ್ರನ ಬಲದ ಮೇಕಪ್ನನ್ನು ಮಾಡಿದ್ದೇನೆ ನೋಡಿ. ಗಡ್ಡದ ಮುದ್ರೆ, ತುಟಿ, ಕಣ್ಣಿನ ಹತ್ತಿರದ ಮುದ್ರೆ, ಮೂಗಿನ ಮುದ್ರೆ, ಹುಬ್ಬಿನ ಮೇಲಿನ ಮುದ್ರೆ, ನಾಮದ ಮೇಲಿನ ಚುಕ್ಕಿ, ಆನಂತರ ಇಲ್ಲಿರುವ ಮುದ್ರೆ, ಬೇಸ್, ತುಟಿಯ ಔಟ್ಲೈನ್ ಎಲ್ಲವನ್ನೊಮ್ಮೆ ನೋಡಿ. ಇದು ಆನಂತರ ನಿಮ್ಮ ಮೇಲಿನ ಚಿತ್ರಣ. ನಿಮಗೆ ಉದ್ದ ನಾಮವನ್ನು ಬೇರೆ ರೀತಿಯಲ್ಲಿಯೂ ಬರೀಬಹುದು. ನಾನೀಗ ಒಂದು ಸಾಧಾರಣ ನಿಮಗೆ ಅನುಕೂಲ ಆಗುವುದಕ್ಕೋಸ್ಕರ ಸುಲಭ ರೀತಿಯಲ್ಲಿ ಮಾಡಿದ್ದೇನೆ. ಇನ್ನೂ ಬೇರೆ ಬೇರೆ ಬಗೆಯ ನಾಮಗಳಿದೆ. ಚೌಕಳಿ ನಾಮ ಇದೆ, ಅಡ್ಡನಾಮದ ವೇಷ ಇದೆ, ಅನೇಕ ರೀತಿಯ ನಾಮಗಳಿದೆ. ಸುದರ್ಶನನಿಗೆ ಸುದರ್ಶನದೇ ರೀತಿಯ ಒಂದು ನಾಮದ ಕ್ರಮ ಉಂಟು. ಅಭಿಮನ್ಯುವಿಗೆ ಅಭಿಮನ್ಯುವಿನ ರೀತಿಯದ್ದೇ ನಾಮ ಉಂಟು. ಅನೇಕ ವೇಷಕ್ಕೆ ಅನೇಕ ಥರನಾದಂತಹ ನಾಮಗಳಿವೆ. ಅನೇಕ ವೇಷಕ್ಕೆ ಅನೇಕ ಥರನಾದಂತಹ ರೇಖೆಗಳೇ ಇದೆ. ಇದು ನಾನು ನಿಮಗೆ ಪ್ರಾಕ್ಟೀಸ್ ಆಗುವುದಕ್ಕೋಸ್ಕರ ಒಂದು ಪುಂಡು ವೇಷದ ಮೇಕಪ್ ಅಂದರೆ ದೇವೇಂದ್ರ ಬಲ, ವಾಯು ಅಗ್ನಿ ಆ ರೀತಿಯ ವೇಷಗಳು ಹಾಗೆ ನೋಡಿಕೊಳ್ಬಹುದು ನೀವು.